ಕಮಿಷನರ್ ಬಿ ದಯಾನಂದ್ ಅವರನ್ನ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿತು. ಹೊಸ ಕಮಿಷನರ್ ಅಧಿಕಾರವನ್ನ ಕೂಡ ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಅದೇ ಬಿ ದಯಾನಂದ್ ಅವರ ಸಪೋರ್ಟ್ಗೆ ಅನೇಕರು ನಿಂತ್ಕೊಳ್ತಿದ್ದಾರೆ. ಶುರುವಾಗ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಭಿಯಾನ. ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ ನೆಟ್ಟಿಗರು. ಕಾರಣ ಅವರ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತು. ಹಾಗಾಗಿ ಬಿ ದಯಾನಂದ್ ಅವರ ಸಪೋರ್ಟ್ಗೆ ಅನೇಕರು ಈಗ ದೊಡ್ಡ ಮಟ್ಟದ ಅಭಿಯಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಮ್ಮಿಕೊಂಡಿದ್ದಾರೆ. ಐ ಸ್ಟ್ಯಾಂಡ್ ವಿತ್ ಅಲ್ಲ, ವಿ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಯಾಕೆ ಹೇಳಬಾರ್ದು ನಾವು? ಯಾಕಂದ್ರೆ ಬೆಂಗಳೂರಿನ ಅಥವಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಬಿ ದಯಾನಂದ್ ಅವರು ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಎಷ್ಟು ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಿದೆ. ಹಾಗಾಗಿ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಇಲ್ಲಿ ಯಾರು ಎಡವಟ್ಟು ಮಾಡ್ಕೊಳ್ತಾರೆ, ಕೆಸಿಎ ಮೇಲೆ ಯಾಕೆ ನೀವು ಕೇಸ್ ಹಾಕಬಾರ್ದು, ಅದ್ರ ಮೇಲೆ ಯಾಕೆ ತನಿಖೆ ಮಾಡಬಾರ್ದು, ಅವ್ರಿಗೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತಂತೆ. ಕಾರ್ಯಕ್ರಮ ಆಯೋಜನೆ ಹೆಂಗ್ ಮಾಡಬೇಕು, ಎಲ್ಲಿ ಕರ್ಕೊಂಡು ಬರಬೇಕು, ಆಟಗಾರರಿಗೆ ಸನ್ಮಾನ ಎಲ್ಲಿ ಮಾಡಬೇಕು, ಅಭಿಮಾನಿಗಳನ್ನ ಹೇಗೆ ಒಳಗಡೆ ಬಿಡಬೇಕು, ಪಾಸ್ ವಿತರಣೆ ಮಾಡಬೇಕು, ಇಂಥ ಗೊಂದಲಗಳ ಮಧ್ಯೆ ಕಾರ್ಯಕ್ರಮದ ಆಯೋಜನೆ ಆಗಿತ್ತು. ಸೊ ಅದನ್ನೆಲ್ಲ ಹೊಣೆ ಮಾಡೋದನ್ನ ಬಿಟ್ಟು ನೀವು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪ್ರಮುಖವಾಗಿ ಕಮಿಷನರ್ ಅವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ಯಾವ ಸಂದೇಶ ಕೊಡ್ತಿದ್ದೀರಿ ರಾಜ್ಯದ ಜನತೆಗೆ? ಇದೆಲ್ಲವೂ ಕೂಡ ಪ್ರಶ್ನೆ ಅಲ್ವಾ? ಜನ ಇದನ್ನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಬಿ ದಯಾನಂದ್ ಅವರ ಜೊತೆಗೆ ನಾವು ನಿಂತ್ಕೊಳ್ತೀವಿ. ಈ ಸಸ್ಪೆಂಡ್ ಆದೇಶವನ್ನ ವಾಪಸ್ ಪಡೆಯೋ ತನಕ ಕೂಡ ನಾವು ಈ ರೀತಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ ನೆಟ್ಟಿಗರು ಅನ್ನೋದಕ್ಕಿಂತ ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಜನ ಬಿ ದಯಾನಂದ್ ಅವರ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಯಾಕೆ ಎಷ್ಟು ಬಾರಿ ವಿವಿಐಪಿಗಳು ಬಂದಾಗ, ಹಲವು ಕಾರ್ಯಕ್ರಮಗಳ ಆಯೋಜನೆ ಆದಾಗ, ಇನ್ಯಾವುದೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರನ್ನ ಅಥವಾ ಈ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ, ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ಬಿ ದಯಾನಂದ್ ಅವರು ಸಕ್ಸಸ್ ಆಗ್ಲೇ ಇಲ್ವಾ? ಎಷ್ಟೋ ಬಾರಿ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿರುವಂತಹ ಹಿರಿಮೆ ಕೂಡ ಕಮಿಷನರ್ ಬಿ ದಯಾನಂದ್ ಅವರಿಗೆ ಸಲ್ಲುತ್ತೆ. ಅಂತಹ ಒಬ್ಬ ಅಧಿಕಾರಿಯನ್ನ ರಾತ್ರೋರಾತ್ರಿ ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ಯಾವ ಸಂದೇಶ? ಜನ ಇದನ್ನೇ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಯಾನಂದ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಎಡವಟ್ಟು ಮಾಡ್ಕೊಳ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರೋ ಒಬ್ಬರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಇಷ್ಟು ಸುದ್ದಿ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೀವು ಕಮಿಷನರ್ನ ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾಡ್ತಿದ್ದೀರಿ? ವಿಪಕ್ಷಗಳು ಹೇಳಿದ ಪ್ರಕಾರ ನಿಮಗೆ ಆ ಖಾತೆಯನ್ನು ನಿಭಾಯಿಸುವ ಶಕ್ತಿ ಇಲ್ವಾ? ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ಹೊರುವಂತಹ ಶಕ್ತಿ ಇಲ್ವಾ? ನೀವು ಇಂಡಿಪೆಂಡೆಂಟ್ ಆಗಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಯಾರ್ದೋ ಒತ್ತಡಕ್ಕೆ ಒಳಗಾಗಿ ಇಲಾಖೆಯನ್ನ ನಿರ್ವಹಿಸ್ತಿದ್ದೀರಾ? ವಿಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನೀವು ನಡೆದುಕೊಳ್ತಿದ್ದೀರಿ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಅಟ್ಲೀಸ್ಟ್ ನಿಂತ್ಕೊಳ್ಬೇಕಾಗಿತ್ತಲ್ಲ ಈ ಹೊತ್ತಲ್ಲಿ ಕಮಿಷನರ್ ಅವರ ಪರವಾಗಿ, ಹಿರಿಯ ಪೊಲೀಸ್ ಅಧಿಕಾರಿಗಳ ಪರವಾಗಿ. ಹೇಳಿದ್ರಲ್ಲ ಸರ್, ನೀವೇ ಕಾರ್ಯಕ್ರಮದ ಆಯೋಜನೆ ಮಾಡಕ್ಕೆ ಹೇಳಿದ್ದು, ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಬೇಕು ಅಂತ ಯಾಕೆ ಧ್ವನಿ ಎತ್ತಲಿಲ್ಲ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಯಾಕಂದ್ರೆ ಈಗ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ನಿಜಕ್ಕೂ ಬಿ ದಯಾನಂದ್ ಅವರು ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಕ್ರೈಮ್ ರೇಟ್ ಕೂಡ ಕಡಿಮೆ ಆಗಿದೆ ಬೆಂಗಳೂರಿನಲ್ಲಿ ಅನ್ನುವಂತಹ ವಿಚಾರ ಮೊನ್ನೆ ಒಂದಷ್ಟು ಅಂಕಿ ಅಂಶಗಳನ್ನ ಗಮನಿಸಿದಾಗ ಗೊತ್ತಾಗ್ತಾ ಇತ್ತು. ಇಮಿಡಿಯೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಒಂದಷ್ಟು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವ ಕೆಲಸ ಮಾಡಿದ್ರೆ, ಒಂದಷ್ಟು ಪೋಸ್ಟ್ಗಳು ಬಂದ್ರೆ ಇಮಿಡಿಯೇಟ್ ಆಕ್ಷನ್ ಆಗೋದು ಕಮಿಷನರ್ ಅವರು ಕೊಟ್ಟ ಆದೇಶದ ಮೇರೆಗೆ ಇಮಿಡಿಯೇಟ್ ಆಗಿ ಆಕ್ಟಿವ್ ಆಗಿರ್ತಾರೆ. ಅಂಥದ್ರಲ್ಲಿ ಅವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ಅರ್ಥ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದ ಈ ನಡೆ ಯಾವ ರೀತಿ ಇದೆ ಅಂತ.